ಇಂದು ನಾವು ರೊಟ್ಟಿ ಪಲ್ಯ ಊಟ ಉತ್ತರ ಕರ್ನಾಟಕ ಶೈಲಿ ಮಾಡೋಣ. ಅದರಲ್ಲಿ ಇವತ್ತು ಪಾರ್ಟ್ 1 ಪಾಲಕ್ ರೈಸ್ ಹೇಗೆ ಮಾಡೋದು ಹೇಳ್ತೀನಿ. ಮೊದಲು ಬೇಯಿಸಿದಿರುವ ಪಾಲಕ್ ಸೊಪ್ಪು ಮತ್ತು ಜೊತೆಗೆ 4 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಸ್ಪೈಸಸ್ಗಳನ್ನು ಹಾಕಿ ಹಾಗೂ ಬೇಯ್ದಿರುವ ಪಾಲಕನ್ನು ರುಬ್ಬಿಕೊಳ್ಳಬೇಕು. ನೋಡಿ, ಈ ಥರ ರುಬ್ಕೋಬೇಕು. ನಂತರ ಚೆನ್ನಾಗಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಚೆನ್ನಾಗಿ ತಿರುಗಿಸಿ ಒಂದು ಈರುಳ್ಳಿ ಹಾಗೆ ಚೆನ್ನಾಗಿ ತಿರುಗಿಸ್ಕೋಬೇಕು. ನಂತರ ನೀವು ರುಬ್ಬಿಕೊಂಡಿರುವ ಪೇಸ್ಟನ್ನು ಹಾಕಿ ನಂತರ ಚೆನ್ನಾಗಿ ತೊಳೆದುಕೊಂಡಿರುವ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು, ನಾವೀಗ 2 ಗ್ಲಾಸ್ ಅಕ್ಕಿಯನ್ನು ಹಾಕೋತಿದ್ದೀವಿ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಿಮ್ಗೆ ತಕ್ಕಂತೆ ಎಷ್ಟು ನಿಮಗೆ ರಿಕ್ವೈರ್ಡ್ ಕ್ವಾಂಟಿಟಿ ಬೇಕೋ ಅಷ್ಟು. ನಂತರ ಚೆನ್ನಾಗಿ ಕಲಸಿ ನಂತರ ಸ್ವಲ್ಪ ಕಲ್ಲುಪ್ಪು, ಕೊತ್ತಂಬರಿ ಹಾಗೆ ಅಕ್ಕಿಗೆ ತಕ್ಕಷ್ಟೇ 2.5 ಗ್ಲಾಸ್ ನೀರು. ನೀವು 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2.5 ಗ್ಲಾಸ್ ನೀರು. ನಂತರ ಗರಂ ಮಸಾಲ ಹಾಗೆ 2 ವಿಷಲ್, ಕುಕ್ಕರ್ನಲ್ಲಿ 2 ವಿಷಲ್ ಬರೋ ತನಕ ಸೇರಿಸಿ. ನೋಡಿ, ರೆಡಿ ಆಯಿತು ಪಾಲಕ್ ರೈಸ್. ಆಹಾ.